ಹಲೋ ಎವ್ರಿವನ್, ನಮಸ್ತೆ. ನಾನು ಚಿಕ್ಕಮಗಳಿಗೋಸ್ಕರ ಇವತ್ತು ವಾಲ್ಮಾರ್ಟ್ಗೆ ಶಾಪಿಂಗ್ ಹೋಗ್ತಾ ಇದ್ದೀವಿ. ಇದೊಂಥರ ಲಾಂಗ್ ವೀಕೆಂಡ್ ಅಂತ ಹೇಳ್ಬೋದು. ಹಾಗೆ ಗುಡ್ ಫ್ರೈಡೇ ದಿನ ರಜಾ ಇತ್ತು. ಗುಡ್ ಫ್ರೈಡೇ ಅಂತ ಅಂದರೆ ಏನಕ್ಕೆ ರಜಾ ಕೊಡ್ತಾರೆ ಅಂತ ನಿಮ್ಮಲ್ಲಿ ಎಷ್ಟೊಂದು ಜನಕ್ಕೆ ಐಡಿಯಾ ಇರುತ್ತೆ. ಅವತ್ತಿನ ದಿನ ಯೇಸು ಕ್ರೈಸ್ಟ್ ಅವರನ್ನು ಕ್ರೂಸ್ಗೆ ಹಟ್ಟಿದ ದಿನ, ಅಂದರೆ ದ ಡೇ ಜೀಸಸ್ ವಾಸ್ ಪ್ಲೇಸ್ಡ್ ಆನ್ ದ ಕ್ರಾಸ್. ಅವರನ್ನು ಆ ದಿನ ಶಿಕ್ಷಿಸಿ ಸಮಾಧಿಗೆ ಹಾಕಿದ್ರು. ಅದಕ್ಕೆ ಈ ದಿನಾನ ಬಹಳ ಸೀರಿಯಸ್ ಡೇ ಅಂತ ಕನ್ಸಿಡರ್ ಮಾಡ್ತಾರೆ. ಸೊ ಹಾಗಾಗಿ ಕೆಲವು ಸ್ಟೋರ್ಸ್ಗಳು, ಸ್ಕೂಲ್ಗಳು ಎಲ್ಲ ರಜಾ ಇರುತ್ತೆ. ಯಾಕಂದರೆ ಫ್ಯಾಮಿಲೀಸ್ ಎಲ್ಲ ಶೋಕದ ದಿನ ಅಂತ ಹೇಳ್ಬಿಟ್ಟು ಅವತ್ತಿನ ದಿನ ಎಲ್ಲರೂ ಮನೆಯಲ್ಲಿ ಇರ್ತಾರೆ. ಹಾಗೆ ಈ ಫೋಟೋಸ್ ಎಲ್ಲ 2 ವರ್ಷ ಹಳೆಯದು. ಮಕ್ಳು ಎಷ್ಟು ಬೇಗ ಬೆಳೆದ್ ಬಿಡ್ತಾರಲ್ವಾ. ಈಸ್ಟರ್ ಎಗ್ ಹಂಟಿಂಗ್ಗೆ ಹೋಗಿದ್ವಿ, ಅವತ್ತು ಕ್ಲಿಕ್ ಮಾಡಿರೋ ಅಂಥದ್ದು. ಏನಕ್ಕೆ ಇದನ್ನು ಶೇರ್ ಮಾಡ್ತಾ ಇದ್ದೀನಿ ಅನ್ನೋದಾದ್ರೆ, ಈ ವರ್ಷ ಕರ್ಕೊಂಡು ಹೋಗಿಲ್ಲ ಅಂತ ಹಠ ಮಾಡ್ತಾ ಇದ್ಲು ನನ್ನ ಮಗಳು. ಸೊ ಗುಡ್ ಫ್ರೈಡೆ ಬಗ್ಗೆ ಹೇಳ್ತಾ ಇದ್ದೆ, ಹಾಗೆ ಸ್ಟಾಪ್ ಮಾಡಿದೆ. ಅಂದರೆ ಶುಕ್ರವಾರ ಅವರನ್ನ ಸಮಾಧಿಗೆ ಹಾಕ್ತಾರೆ. ಅವತ್ತಿನ ದಿನ ಅಂದರೆ ಕ್ರೈಸ್ತ ಧರ್ಮದಲ್ಲಿ ಹೇಳೋದೇನಂತ ಅಂದರೆ, ಎಕ್ಸಾಕ್ಟ್ಲಿ 3 ದಿನ ಆದಮೇಲೆ, ಅಂದರೆ ಭಾನುವಾರದ ದಿನ ಯೇಸು ಪುನರುತ್ಥಾನ ಆಯಿತು ಅಂತ ನಂಬಿಕೆ ಇದೆ. ಅಂದರೆ ಅವರು ಪುನಃ ಜೀವನಕ್ಕೆ ಬಂದರು ಅಂತ. ಅದಕ್ಕೆ ಅವತ್ತು ಈಸ್ಟರ್ ಸಂಡೇ ಅಂತ ಕರೀತಾರೆ. ಒಂದು ಹೊಸ ಲೈಟ್, ಹೊಸ ಹೋಪ್, ಹಾಗೆ ಹೊಸದಾಗಿ ಲೈಫ್ ಶುರು ಆಗೋದು ಇವತ್ತಿನ ದಿನದಿಂದ ಅಂತ ಇಲ್ಲಿ ತುಂಬಾನೇ ನಂಬಿಕೆ ಇದೆ. ಈ ಟೈಮಲ್ಲಿ ಮಕ್ಕಳಿಗೆ ಅಂದರೆ ಶನಿವಾರ ಭಾನುವಾರ ಈಸ್ಟರ್ ಎಗ್ ಹಂಟ್ ಅಂತ ಒಂದು ಆಕ್ಟಿವಿಟಿ ಇರುತ್ತೆ. ಚಿಕ್ಕ ಮಕ್ಕಳೆಲ್ಲ ಹೋಗಿ ಮೊಟ್ಟೆ, ಅಂದರೆ ಅವರು ಒಂದು ಪ್ಲಾಸ್ಟಿಕ್ ಮೊಟ್ಟೆನಲ್ಲಿ ಟಾಯ್ಸ್ ಅಥವಾ ಚಾಕ್ಲೇಟ್ ಏನಾದರೂ ಹಾಕ್ಬಿಟ್ಟು ಎಲ್ಲ ಕಡೆ ಹಾಕ್ತಾರೆ. ಮಕ್ಕಳೆಲ್ಲರೂ ಹೋಗಿ ಎಗ್ಸ್ ಎಲ್ಲ ಅವರ ಬಾಸ್ಕೆಟ್ಗೆ ಹಾಕೊಂಡು ಬಂದು ಅದ್ರೊಳಗೆ ಏನಿದೆ ಅಂತ ಓಪನ್ ಮಾಡಿ ನೋಡ್ತಾರೆ. ಅಂದರೆ ಎಗ್ ಹ್ಯಾಚ್ ಆದಾಗ ಅದ್ರೊಳಗೆ ಒಂದು ಟಾಯ್ ಆಗಿರ್ಬೋದು ಅಥವಾ ಒಂದು ಚಾಕ್ಲೇಟ್ಸು, ನಾಗಲೇ ಹೇಳ್ದಂಗೆ ಕ್ಯಾಂಡೀಸ್, ಈ ಥರದ್ದೆಲ್ಲ ಇಟ್ಟಿರ್ತಾರೆ. ಈ ಥರ ಆಕ್ಟಿವಿಟಿ ಚಿಕ್ಕ ಮಕ್ಳಿಗೆ ತುಂಬಾ ಇಷ್ಟ ಆಗುತ್ತೆ. ನನ್ನ ದೊಡ್ಡ ಮಗಳಿಗೆ ಅಷ್ಟು ಇಷ್ಟ ಆಗಲ್ಲ, ಬಟ್ ನನ್ನ ಚಿಕ್ಕ ಮಗಳು ತುಂಬಾ ಹಠ ಮಾಡ್ತಾ ಇದ್ಲು. ಸೊ ಹಾಗಾಗಿ ತುಂಬ ಕ್ರೌಡ್ ಇರುತ್ತೆ, ಅಲ್ಲೆಲ್ಲ ಹೋಗೋದೇನು ಬೇಡ ಅಂತ ಹೇಳಿ ವಾಲ್ಮಾರ್ಟಿಗೆ ಕರ್ಕೊಂಡು ಹೋಗ್ತೀನಿ, ನಿಂಗೆ ಏನು ಇಷ್ಟನೋ ಅದು ತಗೋ ಅಂತ ಕರ್ಕೊಂಡು ಬಂದ್ವಿ. ಒಟ್ಟಿಗೆ ಅಕ್ಕ ತಂಗಿ ಇಬ್ಬರು, ಅವ್ರಿಗೆ ಏನು ಇಷ್ಟನೋ ಅದೆಲ್ಲ ತೊಗೊಂಡ್ರು. ಹಾಗೆ ನಾನು ದೋಸೆ ಪ್ಯಾನ್ ಬೇಕಾಗಿತ್ತು, ನಾನ್ ಸ್ಟಿಕ್ ಇತ್ತು, ಸರಿ ಬೇಡ ಸ್ವಲ್ಪ ಕಾಸ್ಟ್ ಐರನ್ನಲ್ಲೇ ಚೆನ್ನಾಗಿರೋದು ನೋಡೋಣ ಅಂತ ಬಂದೆ. ಒಂದೇ ಆಪ್ಷನ್ಗೆ ಹೋಗೋದು ಬೇಡ, ನಿಧಾನಕ್ಕೆ ಹುಡುಕಿ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು. ಹಾಗೆ ನೆಕ್ಸ್ಟ್ ಬಂದು ಫೋಟೋ ಫ್ರೇಮ್ ಬೇಕಾಗಿತ್ತು ನನಗೆ, ಮಂಜುನಾಥ ಸ್ವಾಮಿದು ಫೋಟೋ ಹಾಕಿಡಬೇಕಾಗಿತ್ತು. ಸೊ ಅದು ಒಂದು ಫ್ರೇಮ್ ತೊಗೊಂಡೆ. ಮತ್ತು ಮಿನಿಯೇಚರ್ ರೋಸ್ ಇತ್ತು, $4.97. ತುಂಬಾ ಕಲರ್ಸ್ ಇತ್ತು, ಬಟ್ ಈ ಕಲರ್ ತುಂಬಾ ಇಷ್ಟ ಆಯಿತು. ನಮ್ಮನೆಯಲ್ಲಿ ತುಂಬ ಪಿಂಕ್ ಕಲರ್ಸೇ ಇರೋದ್ರಿಂದ ಇದು ಒಂಥರ ಪೀಚ್ ಕಲರ್, ಹಾಗೆ ವೈಟ್ ಥರನೂ ಕಾಣಿಸುತ್ತೆ. ಡಬಲ್ ಶೇಡೆಡ್ ಫ್ಲವರ್ ಇದು. ತುಂಬ ದೊಡ್ಡ ಗಿಡ ಏನಾಗಲ್ಲ, ಪಾಟಲ್ಲಿ ಇಡ್ಬೋದು ಅಂತ ಹೇಳಿ ನೆಕ್ಸ್ಟ್ ಬಿಲ್ ಎಲ್ಲ ಮಾಡ್ಕೊಂಡು ಮನೆಗೆ ಬಂದ್ವಿ. ಇದು ಕೂಡ ಡೈಲಿ ವೇರ್ ಟಿ ಶರ್ಟ್ಸ್ ಬೇಕಾಗಿತ್ತು, ಅದು ಸ್ವಲ್ಪ ತೊಗೊಂಡೆ. ಸೊ ಇದಾಗಿತ್ತು ಇವತ್ತಿನ ಮಿನಿ ವ್ಲಾಗ್. ಥ್ಯಾಂಕ್ ಯು ಫಾರ್